ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಹೆಜ್ಕೇಲ್ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 30ನೇ ವಾಕ್ಯ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ದೇವರು ಇಸ್ರಾಯೇಲರನ್ನು ಅಥವಾ ಯಹೂದ್ಯರನ್ನು ಬಾಬೇಲ್ಗೆ ಸರಿಯಾಗಿ ಕಳುಹಿಸಿದ್ದಾರೆ. ಬಾಬೇಲ್ನಲ್ಲಿರುವಂಥ ಎಹೆಜ್ಕೇಲನಿಗೆ ಕೆಬಾರ್ ನದಿಯ ತೀರದಲ್ಲಿ ದರ್ಶನಗಳು ಉಂಟಾಗ್ತಾ ಇದೆ. ದೇವರು ಎಹೆಜ್ಕೇಲನ ಮೂಲಕ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಜನರಿಗೆ ಪ್ರವಾದನೆಗಳನ್ನು ಮಾಡ್ತಾ ಇದ್ದಾನೆ, ಜನರಿಗೆ ದೇವರ ಸಂದೇಶಗಳನ್ನು ತಿಳಿಸ್ತಾ ಇರುವಂತಹ ಸನ್ನಿವೇಶಗಳು ನೋಡ್ಬೋದು. ಆ ಸಮಯದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ? ಎಹೆಜ್ಕೇಲನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ. 22ನೇ ಅಧ್ಯಾಯ 23ನೇ ವಾಕ್ಯದ ಹೆಡ್ಡಿಂಗಲ್ಲಿ ಓದ್ತೀವಿ, ಪಾಪವು ಯಹೂದದ ಎಲ್ಲ ಅಂತಸ್ತಿನವರನ್ನು ವ್ಯಾಪಿಸಿದೆ. ದೇಶವನ್ನು ಹಾಳು ಮಾಡುವುದಕ್ಕಾಗಿ ದೇವರು ಪ್ಲ್ಯಾನ್ ಮಾಡುವಾಗ ಅದನ್ನು ಮಾಡಬೇಡ ಎಂದು ಮಧ್ಯಸ್ಥಿಕೆ ವಹಿಸುವಂತಹ ವ್ಯಕ್ತಿಗಳನ್ನು ದೇವರು ಹುಡುಕ್ತಾ ಇದ್ದಾರೆ, ಆದರೆ ಸಿಗ್ತಾ ಇಲ್ಲ. ಯಾಕೆ? ಅಲ್ಲಿನ ಯಾಜಕರು ನಿಲ್ತಾ ಇಲ್ಲ, ಅಲ್ಲಿನ ಪ್ರಧಾನರಿಲ್ಲ, ಅಲ್ಲಿನ ಪ್ರವಾದಿಗಳು, ಸಾಧಾರಣ ಜನರು ಎಲ್ಲರೂ ಪಾಪ ಮಾಡಿದ್ದಾರೆ. 26ನೇ ವಾಕ್ಯ ಅಲ್ಲಿನ ಯಾಜಕರು, 27 ಅಲ್ಲಿನ ಪ್ರಧಾನರು, 28 ಅಲ್ಲಿನ ಪ್ರವಾದಿಗಳು, 29 ಸಾಧಾರಣ ಜನರು. ಟೋಟಲ್ ಆಗಿ ದೇವರಿಗಾಗಿ ನಿಲ್ಲುವುದಕ್ಕಾಗಿ ಯಾರೂ ಇಲ್ಲ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಯಾರೂ ಇಲ್ಲ. ದೇಶವನ್ನು ಹಾಳು ಮಾಡಬೇಡ ಸ್ವಾಮಿ ಅಂತ ಬೇಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಅಬ್ರಹಾಮನ ಕಾಲದಲ್ಲಿ ಸೋದೋಮನ್ನು ನಾಶ ಮಾಡುವುದಕ್ಕಾಗಿ ಬಂದಂತಹ ದೂತರ ಬಳಿಯಲ್ಲಿ ಅಥವಾ ದೇವರ ಬಳಿಯಲ್ಲಿ ಅಬ್ರಹಾಮನು ನಿಂತ್ಕೊಂಡು ಮಧ್ಯಸ್ಥಿಕೆ ಮಾಡ್ತಾ ಇದ್ದಾನೆ. ಅಲ್ಲಿ 50 ಜನ ಇದ್ದರೆ ನಾಶ ಮಾಡ್ತೀಯಾ, 45 ನೀತಿವಂತ ಇದ್ದರೆ ನಾಶ ಮಾಡ್ತೀಯಾ, 40, 30, 20, 10 ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬಾರ್ಗೇನ್ ಮಾಡ್ತಾ ಇದ್ದಾನೆ ದೇವರ ಹತ್ರ ಅಬ್ರಹಾಮ. ಕಾರಣ ಅವನು ಆ ಸೋದೋಮನ್ನು ಉಳಿಸ್ಬೇಕು. ತನ್ನ ಆ ಸಹೋದರನ ಮಗನಾದ ಲೋಟ ಅಲ್ಲಿದ್ದಾನೆ. ಅದರ ನಿಮಿತ್ತ ಆ ಒಂದು ಪಟ್ಟಣ ಒಂದು ವೇಳೆ ಕೆಲವು ವ್ಯಕ್ತಿಗಳು ದೇವರನ್ನ ಕಂಡುಕೊಂಡು ನೀತಿವಂತರಾಗಿ ದೇವರನ್ನ ಆರಾಧನೆ ಮಾಡುವವರು ಇರಬಹುದು ಎಂಬ ಒಂದು ಯೋಚನೆಯಲ್ಲಿ ಅವನಲ್ಲಿ ಮಧ್ಯಸ್ಥಿಕೆಯನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಎಹೆಜ್ಕೇಲನ ಮೂಲಕವಾಗಿ ದೇವರು ಮಾತಾಡ್ತಾ ಇದ್ದಾರೆ, ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶದ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ, ಸ್ಟ್ಯಾಂಡಿಂಗ್ ಇನ್ ದ ಗ್ಯಾಪ್, ಆ ಗ್ಯಾಪಲ್ಲಿ ನಿಲ್ಲುವುದಕ್ಕೆ, ಆ ಒಡಕಿನಲ್ಲಿ ನಿಂತು ಅದನ್ನು ರಕ್ಷಿಸುವುದಕ್ಕಾಗಿ ಒಬ್ಬ ವ್ಯಕ್ತಿ ಬಂದಿದ್ದರೆ ಸಾಕಿತ್ತು. ಒಬ್ಬ ವ್ಯಕ್ತಿ ಮೊರೆ ಇಟ್ಟರೆ ನಾನು ಸುಮ್ಮನಾಗ್ತಿದ್ದೆ ಅಂತ ದೇವರು ಹೇಳ್ತಾರೆ. ಆದರೆ ವಾಕ್ಯ ಹೇಳ್ತದೆ, ಯಾರೂ ಸಿಕ್ಕಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ಕರೆದಿರೋದು ನಾವು ಸುಖದಿಂದ ಸಂತೋಷದಿಂದ ಇರುವುದಕ್ಕಾಗಿ ಮಾತ್ರವಲ್ಲ. ನಾವು 13ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯೆಹೋವನ ದಿನದಲ್ಲಿ ಯುದ್ಧಕ್ಕೆ ನಿಲ್ಲಬೇಕೆಂದು ನೀವು ಪೌಳಿಯ ಒಡಕುಗಳನ್ನೇರಲಿಲ್ಲ, ಇಸ್ರಾಯೇಲ್ ವಂಶದ ರಕ್ಷಣೆಗಾಗಿ ಗೋಡೆಯನ್ನು ಗಟ್ಟಿ ಮಾಡಲೂ ಇಲ್ಲ. ಇದು ಕರ್ತನು ನನ್ನಿಂದ ನಿಮ್ಮಿಂದ ಬಯಸುವಂಥದ್ದೇನು ಅಂದರೆ, ನಾಶವಾಗ್ತಾ ಇರುವಂಥ ಜನರ ರಕ್ಷಣೆಗಾಗಿ ಅವರ ಮತ್ತು ದೇವರ ಮಧ್ಯದಲ್ಲಿರುವಂತಹ ಆ ಗ್ಯಾಪ್ನಲ್ಲಿ ನಿಂತುಕೊಂಡು ಅವರನ್ನು ದೇವರ ಬಳಿಗೆ ನಡೆಸುವುದಕ್ಕಾಗಿ ದೇವರು ನನ್ನಿಂದ ನಿಮ್ಮಿಂದ ಬಯಸ್ತಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ನೀವು ತಪ್ಪು ಮಾಡಿದಾಗ, ನೀವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ನನ್ನನ್ನು ರಕ್ಷಿಸಿದ್ದು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮಿಬ್ಬರ ಮಧ್ಯದಲ್ಲಿ, ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಒಡಕಿನಲ್ಲಿ ನಿಂತು, ಗ್ಯಾಪ್ನಲ್ಲಿ ನಿಂತು, ದೇವರೇ ಇವರನ್ನು ನಾಶ ಮಾಡಬೇಡ ಎಂಬುದಾಗಿ ಹೇಳಿದ್ದರಿಂದ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಒಂದು ದ್ರಾಕ್ಷೆ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನಡೆಸಿರ್ತಾರೆ. 3 ವರ್ಷಗಳಿಂದ ಹಣ್ಣನ್ನು ಹುಡುಕ್ತಾ ಬರ್ತಾ ಇದ್ದಾರೆ. ಹಣ್ಣನ್ನು ಹುಡುಕ್ತಾ ಬಂದಾಗ ಹಣ್ಣು ಸಿಗ್ತಾ ಇಲ್ಲ. ಯಜಮಾನ ಹೇಳ್ತಾನೆ, ಇದನ್ನು ಕಡ್ದಾಕ್ಬಿಡೋಣ. ಆದರೆ ತೋಟ ಮಾಡುವವನು ಹೇಳ್ತಾನೆ, ಬೇಡ ಸ್ವಾಮಿ, ಇದೊಂದು ವರ್ಷ ನಿಲ್ಲಿಸು, ಅದಕ್ಕೆ ನಾನು ಗೊಬ್ಬರ ಹಾಕ್ತೀನಿ, ನೀರು ಕೊಡ್ತೀನಿ, ಅಗಿತೀನಿ, ಎಲ್ಲ ಕೆಲಸ ಮಾಡ್ತೀನಿ, ಮುಂದಿನ ವರ್ಷ ಫಲ ಕೊಟ್ಟಿಲ್ಲ ಅಂದರೆ ಇದನ್ನು ನಾಶ ಮಾಡಿಬಿಡೋಣ
ನೋಡೋಣ. ಎಷ್ಟೋ ಸಂದರ್ಭದಲ್ಲಿ ನನ್ನನ್ನು ನಿಮ್ಮನ್ನು ನಾಶ ಮಾಡುವುದಕ್ಕಾಗಿ ದೇವರು ಪ್ಲ್ಯಾನ್ ಮಾಡಿದಾಗ ಮಧ್ಯಸ್ಥಿಕೆ ಮಾಡಿದಂತಹ ಕರ್ತನಾದ ಯೇಸು ಕ್ರಿಸ್ತನು, ನಮಗೋಸ್ಕರ ಬೇಡಿದಂತಹ ಕರ್ತನ ಯೇಸು ಸ್ವಾಮಿಯ ಆ ಒಂದು ಬೇಡಿಕೆಯ ಮಧ್ಯಸ್ಥಿಕೆಯ ನಿಮಿತ್ತ ನೀವು ಬದುಕೊಂಡಿದ್ರೆ, ಈ ದಿವಸ ದೇವರು ನನ್ನಿಂದ ನಿಮ್ಮಿಂದ ಬಯಸುವಂಥದ್ದು ನಮ್ಮ ಸುತ್ತಮುತ್ತಲಿರುವಂತಹ ಜನರು ನಾಶವಾಗದೇ ಇರಬೇಕು ಅಂದರೆ ನೀವು ಕಣ್ಣೀರು ಹಾಕಬೇಕು, ನೀವು ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇದು ಸಹ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತೇನೆ, ನಾನು ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡ್ತೇನೆ, ನಾನು ನಿನ್ನ ಸನ್ನಿಧಿಯಲ್ಲಿ ಕಣ್ಣೀರಿಡ್ತೇನೆ ಸ್ವಾಮಿ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿದ್ದೀಯಪ್ಪ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಟ್ಟು ನಾವು ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವುದಾದರೆ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ, ಆ ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡೋಣ. ನಾವು ದೇವರ ಸಲ್ಲಿ ಪ್ರಾರ್ಥಿಸೋಣ. ಹೌದಪ್ಪ, ಅನೇಕರಿಗಾಗಿ ನಾನು ಕಣ್ಣೀರಾಗ್ತೀನಿ, ಅನೇಕರಿಗಾಗಿ ನಾನು ಒಡನಾಡ್ತೀನಿ, ಅನೇಕರಿಗಾಗಿ ನಾನು ಬೇಡ್ತೀನಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಪೌಳಿಯ ಒಡಕಿನಲ್ಲಿ ನಿಂತು ಅನೇಕರಿಗಾಗಿ ಕಣ್ಣೀರಿಡುವಂತೆ ಪ್ರಾರ್ಥಿಸುವಂತೆ ಕರ್ತನೆ ನೀ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.